ಭಾರತದ ಸಮಸ್ತ ಹಿಂದೂಗಳ ಹಲವು ವರ್ಷಗಳ ಕನಸು ನನಸಾಗುವ ಸುವರ್ಣಗಳಿಗೆ ಕೆಲವು ದಿನಗಳ ಎದುರಿದೆ. ಜನವರಿ 22ನೇ ತಾರೀಕು ಅಯೋಧ್ಯೆ ಉದ್ಘಾಟನೆಗೊಳ್ಳುತ್ತೆ. ರಾಮ ಮಂದಿರದ ಕೊನೆಯ ಹಂತದ ಕೆಲಸಗಳು ಬಿರುಸಿನಿಂದ ಸಾಗ್ತಾ ಇದೆ. ನೆಲಮಹಡಿ ಈಗಾಗಲೇ ಸಂಪೂರ್ಣವಾಗಿ ಸನ್ನದ್ಧವಾಗಿದೆ. ಮೇಲೆ ಉಳಿದಂತೆ 2 ಮಹಡಿಗಳ ಕೆಲಸ ನಿರ್ಮಾಣ ಹಂತದಲ್ಲಿ ಸಾಗ್ತಾ ಇದೆ. ಮಂದಿರ ನಿರ್ಮಾಣ ಕಾರ್ಯಕ್ಕೆ ಇನ್ನಷ್ಟು ವೇಗ ಕೊಡಬೇಕು ಅಂತ ಹೇಳಿ ಹೆಚ್ಚುವರಿ 500 ಕಾರ್ಮಿಕರನ್ನ ಇಲ್ಲಿ ಕರೆತರಲಾಗಿದೆ. ಒಟ್ಟು 3,500 ಜನ ಕಾರ್ಮಿಕರು ಈಗಾಗಲೇ ಕೆಲಸ ಮಾಡ್ತಿದ್ರು. ಇನ್ನು ಹೆಚ್ಚುವರಿಯಾಗಿ 500 ಅಂತಂದ್ರೆ ಈಗ ಸದ್ಯಕ್ಕೆ 4,000 ಜನ ಕಾರ್ಮಿಕರು ಈ ರಾಮ ಮಂದಿರದ ನಿರ್ಮಾಣ ಕಾರ್ಯವನ್ನು ಆದಷ್ಟು ಶೀಘ್ರಗತಿಯಲ್ಲಿ ಮುಗಿಸಬೇಕು ಅನ್ನುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಜನವರಿ 15ನೇ ತಾರೀಕಿಗೆ ಈ ರಾಮ ಮಂದಿರದ ಸಂಪೂರ್ಣ ಕೆಲಸ ಕಾರ್ಯಗಳು ಮುಗಿಯಲಿದೆ. ಅದಾದ ಮೇಲೆ 22ನೇ ತಾರೀಕಿಗೆ ಕಾರ್ಯಕ್ರಮ ಏನಿದೆ ಅದರ ಸಿದ್ಧತೆಗಳು ಆರಂಭ ಆಗುತ್ತೆ. 15ರ ಒಳಗೆ ಸಂಪೂರ್ಣ ವ್ಯವಸ್ಥೆಯನ್ನು ಪೂರ್ಣಗೊಳಿಸಬೇಕು ಅನ್ನುವ ಕೆಲಸದತ್ತ ನಿರತರಾಗಿದ್ದಾರೆ. ರಾಮ ಮಂದಿರದ ನಿರ್ಮಾಣ ಆಗ್ತಿರೋ ಸ್ಥಳದಿಂದ ಪವರ್ ಟಿವಿ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡ್ತಾ ಇದೆ. ವಿಶಾಲವಾದ ರಾಮ ಮಂದಿರ ನಿರ್ಮಾಣದ ಹಿನ್ನೆಲೆಯಲ್ಲಿ ಸಿಎಂ ಯೋಗಿ ಸರ್ಕಾರ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ. ಅಯೋಧ್ಯೆಯಲ್ಲಿ ಮದ್ಯ ಮಾರಾಟವನ್ನ ನಿಷೇಧ ಮಾಡಲಾಗ್ತಾ ಇದೆ. ರಾಮ ಮಂದಿರ ಉದ್ಘಾಟನೆ ಜನವರಿ 22ನೇ ತಾರೀಕು ನಡೆಯುತ್ತೆ. ಆ ನಡುವೆ 84 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮದ್ಯ ಮಾರಾಟ ನಿಷೇಧ ಮಾಡಲಾಗಿದೆ. ನಿಷೇಧ ಮಾಡಿ ಸಿಎಂ ಯೋಗಿ ಆದಿತ್ಯನಾಥ್ ಆದೇಶವನ್ನು ಹೊರಡಿಸಿದ್ದಾರೆ. ರಾಮನ ಶ್ರದ್ಧಾ ಕೇಂದ್ರ ರಾಮ ಮಂದಿರ ರಾಮನ ಜನ್ಮಭೂಮಿಯಲ್ಲಿ